ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ಮೊನ್ನೆ ನಾವು ಮೊದಲ ವಿಡಿಯೋದಲ್ಲಿ ನಾವೇನು ನೋಡಿದ್ದೀವಿ, ಅಲ್ಲಮ ಪ್ರಭು ವಚನಗಳ ಭಾಗದಲ್ಲಿ ಅಲ್ಲಮ ಪ್ರಭುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಲ್ಲಮ ಪ್ರಭುಗಳು ಅವರ ಹುಟ್ಟೂರು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ. ಅವರು ಯೌವನದಲ್ಲಿ ವಿರಕ್ತಿಯನ್ನು ಹೊಂದಿದ್ದರು. ಆಮೇಲೆ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಳೆಯನ್ನು ಮಾಡಿಸ್ತಾ ಇದ್ರು ಅನ್ನುವಂಥ ಎಲ್ಲವನ್ನು ತಿಳ್ಕೊಂಡಿದ್ದೀವಿ. ನಿರ್ಗುಣ, ನಿರಾಕಾರ, ನಿರ್ಮೋಹಿ, ಶಿವನ ಸಾನ್ನಿಧ್ಯವನ್ನು, ಶಿವಸ್ವರೂಪಿ ಹೋಗು ಶಿವನ ಭಕ್ತಿಯಲ್ಲಿ ಚಿಂತನೆಯನ್ನು ಮಾಡ್ತಾ ಮೋಕ್ಷದ ದಾರಿಯನ್ನು ಹುಡುಕಾಟದಲ್ಲಿ ಇದ್ದವರು ಅಂತ ನಾವು ನೋಡಿದ್ದೀವಿ. ಅದಕ್ಕೆ ಅವ್ರ ವಚನಗಳನ್ನು ಇವತ್ತು ನಾವು ಅಭ್ಯಾಸ ಮಾಡೋಣ. ಅವ್ರ ವಚನಕ್ಕಿಂತ ಮುಂಚೆ ಸ್ವಲ್ಪ ಒಂದು ವಿಷಯವನ್ನು ಇಲ್ಲಿ ಮುಕ್ತಿಯನ್ನಾಗಿ ನಮಗೆ ತಿಳಿಸಲು ಇಷ್ಟಪಡ್ತಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬುದು ನಮ್ಮ ಪಾರಂಪರಿಕ ನಂಬಿಕೆ. ಅನೇಕ ಪರಂಪರೆಯಿಂದ ಅಂದರೆ ಹಿಂದಿನ ಶತಮಾನಗಳಿಂದಲೂ ನಮಗೊಂದು ಮಾತು ಅಂತಲ್ಲ, ಏನೋ ತಣ್ಣದಲ್ಲದನ್ನು ಬಯಸಬೇಡ, ತಣ್ಣದನ್ನು ವ್ಯರ್ಥವಾಗಿ ಕಳೆಯಬೇಡ. ತಣ್ಣದಲ್ಲದನ್ನು ಬಯಸಬೇಡ, ತಣ್ಣದಲ್ಲದನ್ನು ವ್ಯರ್ಥವಾಗಿ ಆಸೆ ಪಟ್ಟು ನೀನು ಹಾಳಾಗಬೇಡ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಅಂದರೆ ನಿನಗೆ ಎಷ್ಟು ನಿನ್ನಲ್ಲಿ ಒಂದು ಶಕ್ತಿ ಇದೆ ಅಷ್ಟನ್ನು ಮಾತ್ರ ನೀನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು. ತನ್ನದಲ್ಲದನ್ನು ಆಸೆ ಪಟ್ಟು ನೀನು ದುಃಖಕ್ಕೆ ಮೂಲಾಗಬೇಡ. ಆಧುನಿಕ ಜೀವನ ಶೈಲಿ ಮಹತ್ವಾಕಾಂಕ್ಷೆಯಿಂದ ಕೂಡಿದೆ ನೋಡ್ರಿ. ಆದರೆ ಈಗಿನವರು ನಾನು ಅದು ಮಾಡಬೇಕು, ಇದು ಮಾಡಬೇಕು, ಮಹತ್ವಾಕಾಂಕ್ಷೆ ದೊಡ್ಡದಾಗಿ ಅವರು ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡ್ತಾರೆ. ಅದೇ ರೀತಿ ಕೆಲವೊಬ್ಬರು ಸಾಧನೆಯನ್ನು ಮಾಡ್ತಾರೆ. ಅದರಲ್ಲಿ ಕೆಲವೊಬ್ಬರು ಸಾಧನೆಯ ಮಾಡದೆ ಅಧೋಗತಿಗೆ ಹೋಗ್ತಾರೆ. ಎಲ್ಲರೂ ಸಾಧಿಕರಾಗಿಲ್ಲ. ಅದಕ್ಕೆ ಹೇಳೋದು, ನಮ್ಮ ಜ್ಞಾನವನ್ನು ಬೆಳೆಸ್ಕೋಬೇಕೇ ಹೊರತು ನಮಗೆ ಗೊತ್ತಿಲ್ಲದನ್ನು ತಿಳ್ಕೊಂಡು ಬದುಕಬೇಕು. ಗೊತ್ತಿಲ್ಲದೆ ನೇರವಾಗಿ ನಾವು ಆ ರೀತಿ ಆಗಕ್ಕೆ ಹೋದ್ರೆ ಯಾವುದಾದ್ರೂ ಒಂದು ಅನಾಹುತಕ್ಕೆ ಗುರಿ ಆಗ್ತೀವಿ ಅಂತ ಹೇಳ್ಬೋದು. ಹೊರ ಜಗತ್ತಿಗೆ ಮನುಷ್ಯ ತನ್ನನ್ನು ತೋರಿಸಿಕೊಳ್ಳುವ ಕ್ರಮಕ್ಕಿಂತಲೂ ಅವನ ಒಳಗು ಭಿನ್ನ. ಅನ್ನ ಕೊಡುವವರು ಪ್ರತ್ಯಕ್ಷ ದೈವ. ನೋಡ್ರಿ, ಹೊರಗಡೆ ಏನಿರ್ತಾನೆ ಮನುಷ್ಯ. ಈಗ ನೋಡ್ರಿ, ಒಬ್ಬ ವ್ಯಕ್ತಿಯನ್ನು ಬಟ್ಟೆಯಿಂದ ಅಳೆಯಕ್ಕೆ ಸಾಧ್ಯವಿಲ್ಲ, ಅವನ ಸೌಂದರ್ಯದಿಂದ ಅಳೆಯಕ್ಕೆ ಸಾಧ್ಯವಿಲ್ಲ, ಅವನ ಒಂದು ವೈಯಕ್ತಿಕವಾದ ದೇಹದಾಢ್ಯವನ್ನು ನೋಡಿ ಅಳೆಯೋಕ್ಕಾಗ್ತಿಲ್ಲ. ಅವನು ಯಾವ ರೀತಿ ಅಂದ್ರೆ ಅವನ ಅಂತರಾತ್ಮನೇ ಬೇರೆ, ಅವನ ಒಳಗಡೆ ಇರುವಂಥ ವಿಷಯಗಳೇ ಬೇರೆ. ಮುಖದಲ್ಲಿ ಅವನು ನಗ್ತಾ ಇದ್ದಾನಂದ್ರೆ ಅವನು ಬಹಳ ಸಂತೋಷ ಅಂತ ಹೇಳಕ್ಬಾರ್ದಿಲ್ಲ. ಯಾಕಂದ್ರೆ ಅವನಲ್ಲೂ ಯಾವುದಾದ್ರೂ ಒಂದು ದುಃಖ ಇರುತ್ತೆ. ಯಾವತ್ತು ಅಳುಮುಂಚಿ ಮುಖ ಮಾಡಿದ್ದವನು ಅವನು ಸದಾ ಅಳ್ತಿರ್ತಾನಲ್ಲ, ಅವನು ನಿಜವಾಗಿಯೂ ಕೆಲವೊಂದು ವಿಷಯದಲ್ಲಿ ಸಂತೋಷವಾಗಿರಬಹುದು, ನಿಲ್ಬಹುದು ಅನ್ನೋದನ್ನು ನಾವು ಹೇಳ್ತೀವಿ. ಅಂಥದ್ರಲ್ಲಿ ಇವರು ಅನ್ನ ಕೊಡುವವನು ಪ್ರತ್ಯಕ್ಷ ದೈವ. ಏನಂತಾರೆ, ಹುಟ್ಟಿಸಿದ ದೇವರು ಹುಲ್ಲು ಮೇಸಂಗಿಲ್ಲ ಅಂತೇಳಿ ಹೇಳಿ ನಾವು ಎಷ್ಟು ಜನ ಇದ್ರೂ ಕೂಡ ದೇವರಲ್ಲಿ ಇವತ್ತು ನನಗೆ ಅನ್ನ ದೇವರ ಕೊಡ್ತಾನ ಅನ್ನೋದನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡು ಬದುಕಿದ್ದಾರೆ. ಅದರಲ್ಲಿ ಈ ವಚನವನ್ನು ಮುಂದುವರಿಸ್ತೀವಿ. ಕಾಲುಗಳೆಂಬುವು ಗಾಲಿ ಕಂಡಯ್ಯ. ನೋಡಿ, ಕೆಲವೊಂದು ಹೊಂದಾಣಿಕೆಗಳನ್ನು ಮಾಡ್ಯಾರ. ನಮ್ಮ ಶರೀರದ ಬಗ್ಗೆ ಮಾತಾಡ್ತಾನೆ. ಮೊದಲನೇದು, ಜಗತ್ತನ್ನು ನಾವು ಉದ್ಧಾರ ಮಾಡಕ್ಕೆ ಹೋಗೋಕ್ಕಿಂತ ಮುಂಚೆ ನಮ್ಮನ್ನು ನಾವು ತಿಳ್ಕೋಬೇಕು ಅನ್ನುವಂಥ ಮಾತಿನಿಂದ ಇಲ್ಲಿ ಏನಾಗ್ತಾನೆ, ಕಾಲುಗಳೆಂಬವು ಗಾಲಿ ಕಂಡಯ್ಯ. ಮನುಷ್ಯನಿಗೆ ಈ ಶರೀರವೆಂಬುದು ನಾವು ನಡಿಬೇಕಾದ್ರೆ ನಮ್ಮ ಗಾಲಿ ಯಾವ್ದು, ಬೈಕ್ ಕೆಳಗೆ ವಿಲ್ಲಕ್ಕಿರ್ತಾರೆ. ಅದೇ ರೀತಿ ನಮಗೆ ಈ ಎರಡು ಕಾಲುಗಳು ನಮ್ಮ ಗಾಲಿಗಳು. ದೇಹವೆಂಬುವುದು ನೋಡಿ, ದೇಹವೆಂಬುದು ತುಂಬಿದ ಬಂಡಿ. ಖಾಲಿಡ್ರಿ, ಹಲವಾರು ಒಳಗೆ ವಸ್ತುಗಳನ್ನು ಏನೇನೋ ಅದ, ಕಳ್ಳದ ಏನೋ ಹೃದಯ ಏನೋ ಎಲ್ಲವನ್ನ, ಉಪ್ಪು, ಪಿತ್ತಕೋಶ, ಲಿವರು, ದೊಡ್ಡ ಕಲ್ಲು, ಸಣ್ಣ ಕಲ್ಲು, ಮೊಣಕಾಲ, ಎಲುಬು, ನರ ಎಲ್ಲವನ್ನೆಲ್ಲ ತುಂಬಿಕೊಂಡು ಅನೇಕ ವಿಚಾರಗಳನ್ನು ತುಂಬಿಕೊಂಡು ಮಿದುಳಿನಲ್ಲಿ ಏನೇನೋ ಇಟ್ಟುಕೊಂಡು ಹೋಗುವಂಥ ಒಂದು ಈ ದೇಹ ಒಂದು ತುಂಬಿದ ಬಂಡಿ ಅಂತ. ಕಾಲುಗಳೆಂಬುದು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿ ಹೊಡೆಯವರೈವರು. ನೋಡ್ರಿ, ಬಂಡಿಯನ್ನ ಹೊಡೆಯುವಂಥವ್ರು, ಈ ಬಂಡಿಯನ್ನು ನಡೆಸುವವರು ಯಾರು? ಈ ನಮ್ಮ ಬಂಡಿ ಹೆಂಗೆ ನಡೀತದ, ಮಲ್ಕೊಂಡಾಗ ನಡೀತದಲ್ರಿ? ಇಲ್ಲ, ಈ ಬಂಡಿಯನ್ನು ನಡೆಸಬೇಕಾದ್ರೆ ಐವರು ಅಂದ್ರೆ 5 ಜನ. ಐವರು ಅಂದ್ರೆ 5 ಜನ. 5 ಜನ. ಈ 5 ಜನ, 5 ಮಾನಿಸರು. ಮಾನಿಸರು ಅಂದ್ರೆ ಪಂಚೇಂದ್ರಿಯಗಳು. ಈ ಪಂಚೇಂದ್ರಿಯಗಳು ಅಂತೇಳಿ 5 ಅದಾವ. ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. ಮನುಷ್ಯನ ಪಂಚೇಂದ್ರಿಯಗಳು ಯಾವ್ಯಾವು? ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ. ಇವು ಯಾವ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಸತ್ತ ಅಂತ ತಿಳ್ಕೊಂಡಿರ್ತೀವಿ. ಹೌದಿಲ್ಲ?
ಕಿವಿ, ಕಣ್ಣು ಸುಂದರವಾದದ್ದನ್ನು ನೋಡ್ತದೆ, ಕೆಟ್ಟದ್ದು ನೋಡ್ತದ, ಸುಂದರ ನೋಡ್ತದ, ಎಲ್ಲವನ್ನು ನೋಡಿ ನಮ್ಮ ದೇಹಕ್ಕೆ ತಿಳಿಸ್ತದೆ. ಆಮೇಲೆ ಮೂಗು ಎಲ್ಲ ವಾಸನೆಗಳನ್ನು ತಗೊಂಡು ನಮಗೆ, ನಮ್ಮ ಮೆದುಳಿಗೆ ಅಥವಾ ನಮ್ಮ ಶರೀರಕ್ಕೆ ಒಂದು ಅನುಭವವನ್ನು ಕೊಡ್ತದೆ. ಬಾಯಿ ಅನೇಕ ಸ್ವಾದಗಳನ್ನು, ಸಿಹಿ ಸ್ವಾದಗಳನ್ನು ಮತ್ತು ಕೆಟ್ಟ ಸ್ವಾದಗಳನ್ನು ಅನುಭವಿಸಿ ಅದರ ತಕ್ಕಂತೆ ಅದಕ್ಕೆ ಅನುಭವವನ್ನು ಕೊಡ್ತದೆ. ಕಿವಿ ಕೆಟ್ಟ ಭಾಷೆನ ಕೇಳ್ತದ, ಒಳ್ಳೆ ಭಾಷೆನ ಕೇಳ್ತದ, ಮಂತ್ರಗಳನ್ನ ಕೇಳ್ತದ, ಬೈಗಳನ್ನ ಕೇಳ್ತದ, ಹಾಡುಗಳನ್ನು ಕೇಳ್ತದ, ಕೆಟ್ಟ ಹಾಡುಗಳನ್ನು ಕೇಳ್ತದ. ಎಲ್ಲವನ್ನು ಕೇಳಿ ಅದು ತನಗೆ ಸಿಕ್ಕಂತ ಅನುಭವವನ್ನು ಕೊಡ್ತದೆ. ಚರ್ಮ ನೋಡ್ರಿ, ಚರ್ಮ ಮೃದುವಾದದ್ದನ್ನು ನೋಡ್ತದ, ಮುಳ್ಳು ಚುಚ್ಚಿದಾಗ ನೋವಾಗ್ತದ. ಇವೆಲ್ಲ ಇಂದ್ರಿಯಗಳು. ಇಂದ್ರಿಯಗಳು ಅಂದ್ರೆ ನಮ್ಮ ಕೆಲವೊಂದು ಅಂಗಗಳು. ಈ ಅಂಗಗಳು ಕೇವಲ ಈ 5 ಅಂಗಗಳಿಂದ ಈ ಪೂರ್ತಿ ಬಂಡಿ ಮತ್ತು ಕಾಲುಗಳು ಕೆಲಸ ಮಾಡ್ತವೆ. ಕಣ್ಣು ಹೇಳ್ತದ, ನಡಿಬೇಕಂದ್ರೆ ಚರ್ಮ ಆಜ್ಞೆ ಕೊಡ್ತದ. ಮೂಗು ವಾಸನೆ ತಗೊಂಡು ಉಸಿರಾಡ್ತಾ ಇರ್ತದ. ಬಾಯಿ ಮಾತನಾಡ್ತಾ ಇರ್ತದ. ಇವು ತಮ್ಮದೇ ಆದ ಕೆಲಸಗಳನ್ನು ಮಾಡ್ತಾವ. ಮೂಗಿನಿಂದ ವಾಸನೆ ನೋಡ್ಬೋದು, ಬಾಯಿಂದ ವಾಸನೆ ತಗೊಳಕ್ ಬರೋದಿಲ್ಲ. ಮೂಗು ಬಂದ್ ಮಾಡ್ಕೊರಿ, ಬಾಯಿಗೆ ಒಂದು ಗುಲಾಬಿ ಹೂವು ತಗೊಂಡೋಗ್ರಿ, ಅದಕ್ಕೆ ವಾಸನೆ ತೋರಿಸ್ರಿ. ಅದಕ್ಕೆ ಕಣ್ಣು ಮುಚ್ಚಿ ಹೇಳ್ರಿ, ಅದಕ್ಕೆ ಮುಂದೆ ಬಾಯಿ ಮುಂದೆ ಹಿಡಿದು ಮೂಗು ಕಟ್ರಿ. ಬಾಯಿ ಮುಂದೆ ಹಿಡಿದ ಇದು ಏನಪ್ಪಾ ಅಂತ ಕೇಳಿದ್ರೆ ಅವ್ನು ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವೇನತನ ಬಂಡಿಯ ಹೊಡೆಯವರು ಐವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಇವರು ಕೆಲಸ ಬೇರೆ. ಕಣ್ಣಿಗೆ ಮೂಗು ಸಮ ಇಲ್ಲ, ಮೂಗಿಗೆ ಬಾಯಿ ಸಮ ಇಲ್ಲ, ಬಾಯಿಗೆ ಕಿವಿ ಸಮ ಇಲ್ಲ, ಕಿವಿಗೆ ಚರ್ಮ ಸಮ ಇಲ್ಲ. ಅವ್ರವ್ರ ಕೆಲಸನ ಬೇರೆ, ಡಿಪಾರ್ಟ್ಮೆಂಟ್ ಅದಲ್ಲಿ. ಅದರಿಚ್ಛೆಯನರಿದು ಹೊಳೆಯದಿದ್ದರೆ, ಅದರಿಚ್ಛೆಯನರಿದು ಹೊಳೆಯದಿದ್ದರೆ. ನೋಡ್ರಿ, ನಾವು ಅದರಲ್ಲಿ ನಮ್ಮ ಶರೀರದಲ್ಲಿ ಇವೆಲ್ಲ ಕೊಡುವಂತ ಕಂಟ್ರೋಲ್ ಮೇಲೆ ಇರ್ತೀವಿ. ಇದು ಒಳ್ಳೆಯ ಇಚ್ಛೆಯನ್ನು ಅರಿತು ಹೊಡಿತೀವಿ ಅಂದ್ರೆ ನಾವು ಕೆಟ್ಟ ವಿಚಾರ ಮಾಡಿ, ಕೆಟ್ಟದ್ದನ್ನು ನೋಡಿ, ಕೆಟ್ಟದ್ದನ್ನು ಕೇಳಿ, ಕೆಟ್ಟದ್ದನ್ನು ಬಯಸಿ ನಾವು ಆ ಗಾಳಿಯನ್ನು ಹೊಡಿತಾ ಹೋದ್ರೆ ಅದರ ಅಚ್ಚು ಮುರಿಗಿತ್ತು ಗುಹೇಶ್ವರ. ಅಚ್ಚು ಅಂದ್ರೆ ಅದರ ಆಧಾರದ ಭಾಗ. ಅಂದ್ರೆ ಈ ಶರೀರ ನಾಶ ಆಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಏನಾಗ್ತಾನೆ, ಕಾಲುಗಳೆಂಬುವು ಗಾಳಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಹೊಡೆವ ರೈವರು ಮಾನಿಸರು. 5 ಪಂಚೇಂದ್ರಿಯಗಳು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಚರ್ಮ ಮಾಡೋ ಕೆಲಸ ಕಣ್ಣು ಮಾಡಕ್ಕೆ ಸಾಧ್ಯಲ್ಲ, ಕಣ್ಣು ಮಾಡೋ ಕೆಲಸ ಕಿವಿ ಮಾಡಕ್ಕೆ ಸಾಧ್ಯಲ್ಲ. ಅವರೆಲ್ಲರೂ ಆದ ಇಚ್ಛೆಯನ್ನು ಅರಿತು, ಇದು ಒಳ್ಳೆ ಕೆಟ್ಟದನ್ನು ಇವರ ಇಚ್ಛೆಯನ್ನು ಅರಿತು. ಅದಕ್ಕೆ ಹೇಳ್ತಾರೆ, ಪಂಚೇಂದ್ರಿಯಗಳು ನಿನ್ನ ಆಧೀನದಲ್ಲಿರಬೇಕೇ ಹೊರತು ನೀನು ಪಂಚೇಂದ್ರಿಯಗಳ ಆಧೀನವಾಗಬಾರದು. ನಿಮ್ಮ ಪಂಚೇಂದ್ರಿಯಗಳ ಆಧೀನಕ್ಕಾದ್ರೆ ಕಣ್ಣೇನೋ ಕೆಟ್ಟದ್ದು ಬಯಸ್ತದ, ಮೈ ಏನೋ ಮಜಾ ತಗೊಳಕ್ ಹೋಗಿ ಬಸ್ನಾಗ ಎಲ್ಲೋ ಬಡಿಸ್ಕೊಂಡು ಬರ್ತದೆ ಚರ್ಮ. ಈ ರೀತಿ ಅದರ ನಚ್ಚ ಹೊಡೆಯದಿದ್ದರೆ ಅದರ ಚೂರಿಗಿತ್ತು ಗುಹೇಶ್ವರ. ಗುಹೇಶ್ವರ ಎಂಬುದು ಇವರ ಅಂಕಿತ ನಾಮ. ಇದು ನೆನಪಿರಬೇಕು, ಗುಹೇಶ್ವರ. ಈ ಗುಹೇಶ್ವರ ಅಂತ ಲಾಸ್ಟಕ್ಕೆ ಬಂತಪ್ಪ ಅಂದ್ರೆ ಇದು ಯಾರು ಬಂದದ್ದು? ಅಲ್ಲಮ ಪ್ರಭುವರು ಬಂದದ್ದು ಅಂತ ಹೇಳ್ತಾರೆ. ಅಂಕಿತ ನಾಮ, ಅವರನ್ನ ಸೂಚಿಸುವಂತ, ಯಾರು ಬರೆದವರು ಅನ್ನುವಂತ ಸೂಚಿಸುವಂತ ಒಂದು ನಾಮ. ಅದಕ್ಕೆ ಹೇಳ್ತಾರೆ. ಇನ್ನ 2ನೇ ಪದ್ಯದಲ್ಲಿ ಹೇಳ್ತಾರೆ, ಹೊಟ್ಟೆಯ ಮೇಲೆ ಮನುಷ್ಯ ಹಸು ಆದ್ರೆ ಏನ್ ಮಾಡ್ತಾನೆ? ಊಟ ಮಾಡ್ತಾನೆ. ಊಟ ಹೆಂಗ್ ಮಾಡ್ತಾನೆ? ತನಗೆ ಬೇಕಾದನ್ನ ತಟ್ಟೆಯಲ್ಲಿ ನಿಡ್ಕೊಂಡು ಕೈಯಿಂದ ಕಲಿಸಿ ಬಾಯಿಗೆ ಹಾಕಿ ಅದರ ಸ್ವಾದ ತಗೊಂಡು ಹೊಟ್ಟಿಗೆ ಒಳಗೆ ಹಾಕ್ತಾನೆ. ಹೌದಾ? ಹೊಟ್ಟೆಯ ಮೇಲೆ ಕಟ್ಟೆ, ಹೊಟ್ಟೆಯ ಮೇಲೆ ಕಟ್ಟೆ, ಓಗರದ ಮೊಟ್ಟೆಯ ಕಟ್ಟಿದಡೇನು? ಓಗರ ಅಂದ್ರೆ ಅನ್ನ. ಮನುಷ್ಯ ಅನ್ನ ಕಲಿಸಿ ಹೊಟ್ಟಿ ಮೇಲೆ ಸುತ್ತೂರಿಗೆ ಅದನ್ನು ಲೋಡೆ ಹಾಕಿ ಅದರ ಒಂದು ಕಟ್ಟಿ ಮಾಡಿ ಅದರೊಳಗೆ ಸಾಂಬಾರು ಅಥವಾ ಆ ಮೊಸರು ಏನೋ ತುಂಬಿದ್ರೆ ಹೊಟ್ಟಿ ಒಳಗಿನ ಹಸು ಹೋಗ್ತದೆ. ಹಣ್ಣು ಎಲ್ಲಿ ಹೋಗ್ಬೇಕು? ಹಣ್ಣು ಒಳಗಡೆ ಹೋಗ್ಬೇಕು. ಹಣ್ಣು ಒಳಗಡೆ ಹೋದಾಗ ಅಲ್ಲಿ ಪಚನ ಕ್ರಿಯೆ ಆಗ್ತದೆ, ಅದು ರಕ್ತ ಆಗ್ತದೆ, ನರಗಳಿಗೆ ಹೋಗ್ತದೆ, ಶರೀರ ಶಾಂತ ಆಗ್ತದೆ. ಹೊಟ್ಟಿ ಮೇಲೆ ಅನ್ನ ಕಟ್ಕೊಂಡ್ರೆ ಹಸಿ ಹೋಗುದಿಲ್ಲ. ಹೊಟ್ಟೆಯ ಮೇಲೆ ಕಟ್ಟೆ, ಓಗರದ ಮೊಟ್ಟೆಯ, ಮೊಟ್ಟೆ ಅಂದ್ರೆ ಆನೆ ಕಟ್ಟ, ಕಟ್ಟಿದಡೇನು ಹಸಿವು ಹೋಗುವುದೇ? ಹಸು ಹೋಗ್ತದ. ನಾನು ಅಂಗದ ಮೇಲೆ ಲಿಂಗ ಸ್ವಾಯುತವಾದರೇನು? ನೋಡಿ, ಕೇವಲ ಭಕ್ತಿಯಿಂದ ನನಗೆ ತಿಳಿದಂಥದ್ದು. ಈಗ ನಾವು ಜಾತ್ರೆ ಹೋಗ್ತೀವಲ್ಲ, ತ್ರಿಶೂರ್ ಹಾಕೋತೀವಿ, ಗದ ಹಾಕೋತೀವಿ, ಕೈಯಾಗ ಕರಿದಾರ ಕಟ್ಕೋತೀವಿ, ಕೊಳ್ಳಾಗ ಏನೋ ಹಾಕೋತೀವಿ, ಒಂದು ರುದ್ರಾಕ್ಷಿ ಏನೋ ಹಾಕೋತಿರ್ತೀವಿ. ಅದ್ರ ಬಗ್ಗೆ ನಮಗೆ ಅರ್ಥ ಗೊತ್ತಿಲ್ಲ. ಸ್ವಾಯುತ ಲಿಂಗದ ಮೇಲೆ ನಮಗೇನು ಗೊತ್ತಿಲ್ಲ, ಲಿಂಗದ ಮಹಿಮೆನೂ ಗೊತ್ತಿಲ್ಲ, ಪೂಜೆ ಪುನಸ್ಕಾರಗಳ ಧ್ಯಾನನೂ ಗೊತ್ತಿಲ್ಲ. ಅಂಥದ್ರಲ್ಲಿ ನಾವು ಲಿಂಗದ ಮಹಿಮೆಯನ್ನು ಗೊತ್ತಿಲ್ಲದೆ ನಾವು ಯಾರಿದ್ದರೋ ಅಥವಾ ದೀಕ್ಷೆ ತಗೊಂಡು ಅದರ ಪೂಜೆ ಗೊತ್ತಿಲ್ಲ, ನಾವು ಒಂದು ಲಿಂಗವನ್ನ ಸ್ವಾಯುತ ಧರಿಸಿಕೊಂಡರೆ ಭಕ್ತನಾಗಬಲ್ಲನೆ.
ಕಂಡಲ್ಲಿ ತಗೊಂಡು ನಾನು ಕಿರೀಟ ಹಾಕೊಂಡ್ರೆ ರಾಜ ಆಗಕ್ಕೆ ಸಾಧ್ಯ ಇದೆ ಇಲ್ಲ. ಇಟ್ಟ ಕಲ್ಲು ಮೇಳೆಯ ಮೇಲೆ ಸಿಲುಕಿದರೆ, ನೀವು ಹಳ್ಳ್ಯಾಗ ನೋಡಿರ್ತೀರಿ, ಒಂದು ಗಿಡ ಇರ್ತದೆ, ಸಣ್ಣ ಗಿಡ. ಆ ಸಣ್ಣ ಗಿಡ, ಆ ಗಿಡದ ಸಂಖ್ಯಾಗ ಒಬ್ರು ಯಾರೋ ಆಟ ಆಡ್ಕೊಂಡು ಹುಡುಗರು ಕಲ್ಲಿಟ್ಟಿರ್ತಾರೆ, ಎರಡು ಟೊಂಗಿ ನಡು. ಆ ಕಲ್ಲ ಗಿಡ ಬೆಳೆದ ನಂತರ ಅದು ಎರಡು ಟೊಂಗಿ ಒಂದು ನಡುವಿನ ಸಂಧಿ ಒಳಗೆ ಅಟಕಾಸ್ಕೊಂಡ್ಬಿಡ್ತಾರೆ, ಗಟ್ಟಿಯಾಗಿ ಕುಂತದ್ದು. ಅವಾಗ ಯಾರಾದ್ರೂ ನೋಡ್ಬೋದು, ಗಿಡದ ಒಳಗೆ ಕಲ್ಲದ, ಈ ಕಲ್ಲ ದೇವರಿಟ್ಟಾರ, ಅದಕ್ಕೆ ಇದು ಲಿಂಗ ಅಂತೇಳಿ ಯಾರಾದ್ರೂ ಅಂತಾರೆ ನೋಡ್ರಿ. ಇಟ್ಟ ಕಲ್ಲು ಬೇರೆಯ ಮೇಲೆ ಸಿಕ್ಕಿದರೆ, ಬೇರೆ ಅಂದ್ರೆ ಪೊದೆ, ಎರಡು ಗಿಡದ ಸಂಧಿ, ಪೊದೆ ಅಂತಲ್ಲ ಪದರು, ಅದರಲ್ಲಿ ಇಟ್ಟ ಕಲ್ಲು ಬೇರೆಯ ಮೇಲೆ ಸಿಕ್ಕಿದರೆ ಆ ಕಲ್ಲು ಲಿಂಗವೇ. ಕಲ್ಲು ಕಲ್ಲರ ಲಿಂಗ ಆಗಕ್ಕೆ ಸಾಧ್ಯ ಇಲ್ಲ. ಅದನ್ನು ಇಟ್ಟವ ಭಕ್ತನೇ. ಇಟ್ಟವ ಯಾರ ದೊಡ್ಡ ಮಹಾನ್ ವ್ಯಕ್ತಿ ಇಟ್ಟಿದ್ರೆ ಒಬ್ಬ ಭಕ್ತ ಇಲ್ಲ, ಹುಡುಗರು ಆಟ ಆಡ್ಕೊತ ಇಟ್ಟಿರ್ತಾರೆ. ಆ ಹುಡುಗರು ಆಟ ಆಡೋದಕ್ಕೆ ಏನಂತಾನೆ, ಅದು ಭಕ್ತನೇ, ಇಟ್ಟಾತ ಗುರುವೇ. ಆ ಮೇಲೆ ಭಕ್ತ ಆಗಕ್ಕೆ ಸಾಧ್ಯ ಇಲ್ಲ. ಕೈಯಾಗ ನಾವು ಭಕ್ತ ಅಂದ್ರೆ ಅದು ಗಿಡ, ಆ ಬದಲು ಭಕ್ತ ಆಗಕ್ಕೆ ಸಾಧ್ಯ ಇಲ್ಲ. ಆ ಇಟ್ಟವಾದಂತವ ಗುರು ಆಗಕ್ಕೆ ಸಾಧ್ಯ ಇಲ್ಲ. ಇಂಥಪ್ಪವರ ಕಂಡರೆ ನಾಚುವೆನಯ್ಯ ಗುಹೇಶ್ವರ. ಅಂದ್ರೆ ಇಂಥವರ ಕಂಡ್ರೆ ನನಗೆ ನಾಚಿಕೆ ಬರ್ತದೆ. ಯಾರೋ ತಮಗೂ ಜ್ಞಾನದ ಒಬ್ಬನಿಗೆ ಲಿಂಗ ದೀಕ್ಷಾ ಪಟ್ಟು ಅವ್ನು ಗೊತ್ತಿಲ್ಲ, ನಾವು ಲಿಂಗ ಕಟ್ಕೊಂಡು ಅವು ಮತ್ತೆ ಮಾಡಬಾರ್ದಂಥ ಕ್ರೂರ ಕೆಲಸಗಳನ್ನು, ಕೆಟ್ಟ ಕೆಟ್ಟ ವ್ಯಸನಗಳನ್ನು ಮಾಡ್ತಾ ಇದ್ರೆ ಅಂಥವ್ರನ್ನ ಕಂಡ್ರೆ ನನಗೆ ನಾಚಿಕೆ ಬರ್ತದೆ ಗುಹೇಶ್ವರ ಅಂತ ತನ್ನ ಒಂದು ದೈವ ಗುರುವನ್ನ ನೆನೆಸ್ಕೊಂಡು, ಗುಹೇಶ್ವರ ಅಂದ್ರೆ ಗೊತ್ತಿರ್ಬೋದು, ಅವರಿಗೆ ಒಂದು ಗುಹೆಯಲ್ಲಿ ಒಂದು ಲಿಂಗ ಕಂಡ, ಅಲ್ಲೊಬ್ಬ ಋಷಿ ಮುನಿಗಳು ತಪಸ್ಸು ಮಾಡೋರು ಒಂದು ಸಣ್ಣ ಗುಹೆಯೊಳಗೆ ಸಿಗ್ತಾರೆ. ಅವರಿಂದ ದರ್ಶನ ತಗೊಂಡು ಅವರಿಂದ ಅವರ ಒಂದು ದಿವ್ಯ ದೃಷ್ಟಿಯನ್ನು ಪಡ್ಕೊಂಡದಕ್ಕೆ ಅವ್ರು ಏನಂತಾರೆ ಗುಹೇಶ್ವರ. ಅವ್ರು ಗುಹೆಯಲ್ಲಿ ಸಿಕ್ಕ ಗುರುಗಳು. ಆ ಗುಹೇಶ್ವರನನ್ನ ತನ್ನ ಗುರುಗಳನ್ನ ಅಂಕಿತನಾಮವಾಗಿ ಇಟ್ಕೊಂಡಿದ್ದಾರೆ. ಇನ್ನು ಮೂರನೇದ್ರಲ್ಲಿ ನೋಡ್ರಿ ಎಷ್ಟು ಚಂದ ಕೇಳ್ತಾನೆ, ಎಷ್ಟು ಚಂದ ಪ್ರಶ್ನೆ ಮಾಡ್ತಾನೆ. ನಾ ದೇವನಲ್ಲದೆ ನೀ ದೇವನೇ. ಪರಮಾತ್ಮನ ಕ್ವಶನ್ ಮಾಡ್ತಾನ. ಯಾರು? ಅಲ್ಲಮ ಪ್ರಭು ಅವರು. ನೋಡ್ರಿ, ನಾ ದೇವನಲ್ಲದೆ ನೀ ದೇವನೇ. ಭೂಮಿ ಮೇಲೆ ದೇವರು ಯಾರು? ನಾನು. ನೀ ದೇವರು ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂತ ನಾವು ನೀ ದೇವನಾದರೆ ನನ್ನನ್ನೇಕೆ ಸಲಹೆ? ಎಲೆಕ್ಷನ್ದಾಗ ನೀ ಒಬ್ಬನು ಹೋಟದಿಂದ ನೀ ಆಚೆ ಬರೋದಿತ್ತಂದ್ರೆ ಪವರ್ ನನಗೆಲ್ಲಿರ್ತಿತ್ತು. ನನಗೆ ಯಾಕೆ ನೀನು ರೊಕ್ಕ ಕೊಡ್ತಿದ್ದಿ? ನಾನು ಮನೆ ತಕ್ಕ ಪ್ರಚಾರಕ್ಕೆ ಯಾಕೆ ಕೊಡ್ತಿದ್ದಿ? ನೀನು ಹೋಟದಿಂದ ಒಬ್ಬನಿಗೆ ಗೆಲ್ತಿದ್ದು ಅಥವಾ ನೀ ಮಾಡಿದ ಕರ್ತವ್ಯದಿಂದ ನೀನು ಗೆಲ್ಲೋದಾಗಿದ್ರೆ ನಮ್ಮ ಮನೆ ತಕ್ಕ ಬರಬೇಕಾಗಿರಲಿಲ್ಲ. ನೀನು ಆ ಶ್ರೇಷ್ಠ ಕೆಲಸಗಳನ್ನು ಮಾಡೋಕ್ಕೆ ಯೋಗ್ಯ ಇಲ್ಲ. ಅದಕ್ಕೆ ಕಾರಣ ನೀನು ಬಂದು ಎಲ್ಲರ ಮನೆಗೆ ಕಾಲು ಬೀಳಾಕತ್ತಿ. ಅದಕ್ಕೆ ಒಂದು ವೇಳೆ ನೀನ ದೇವರಾಗಿದ್ರೆ ನನ್ನ ಯಾಕೆ ಕಾಪಾಡಿಪ್ಪ? ನನ್ನ ಯಾಕೆ ರಕ್ಷಣೆ ಮಾಡಾಕತ್ತಿ ನೀನು? ನೋಡ್ರಿ, ಎಂಥ ಒಂದು ವಿಶೇಷ. ಇದನ್ನು ನಾವು ತಿಳ್ಕೋಬೇಕು. ದೇವರ ನಿಜವಾಗೂ ದೇವರನ್ನು ಒಂದು ಇರ್ತಿತ್ತಂದ್ರೆ ಅದು ಅದ್ವೈತ ಶಕ್ತಿ. ಹೌದು, ಯಾವುದು? ನಿಸರ್ಗದ ಒಂದು ಈ ಗ್ಯಾಲಾಕ್ಸಿಯ ಸೌರಮಂಡಲದಲ್ಲಿ ಅದ್ವೈತ ಶಕ್ತಿ ಅಂತ ನಾವು ನಂಬುತ್ತೀವಿ. ಆದ್ರೆ ದೇವರು ಇದ ಮಣಿ ಇದ ಇಲ್ಲ, ಕಣಕಣದಲ್ಲಿ ದೇವರ. ಆದ್ರೆ ಗುಡಿ ಒಳಗೆ ಕೂತ ದೇವರಿಗೊಂದು ಸವಾಲು ಮಾಡ್ತಾನೆ ದೇವರು. ನೀ ದೇವನಾದರೆ ನನ್ನನ್ನೇಕೆ ಸಲುಹಿದೆ? ನನ್ನನ್ನೇಕೆ ನೀನು ಕಾಪಾಡಿದೆ? 6-5 ಅಂದ್ರೆ ಹುಡುಕಾಡಿ, 6-5 ಹುಡುಕಾಡಿ ಕುಡಿತೆ ಉದಕವನ್ನಿರುವೆ. ನೋಡ್ರಿ, ನಾನು ಎಲ್ಲೆದಿದೆ, ನಮಗೆ ಬೇಡಿದ ತಕ್ಷಣ ನಾವು ಬೋರ್ ಹೊಡೆದ್ರು ನೀರು ಕೊಡ್ತಾನೆ. ನಮಗೆ ಪ್ರಕೃತಿ ಮಳೆ ಕೊಡ್ತಾನೆ, ನನಗೆ ಹುಡುಕಾಡಿ ನೀರು ತಂದು ಕೊಡ್ತಾನೆ. ಹಸಿದಾಗ ಒಂದು ತುತ್ತು ಓಗರವ. ನೋಡ್ರಿ, ನನಗೆ ಹಸಿದಾಗ ಒಂದು ತುತ್ತು ಓಗರ ನಿಕ್ಕುವೆ. ನನಗೆ ಅನ್ನನೂ ಕೊಡ್ತೀನಿ. ಈ ಸೃಷ್ಟಿಯೊಳಗೆ ಎಲ್ಲ ನೀನೇ ಕೊಡಕತ್ತಿಲ್ಲ. ಯಾಕೆ? ನಾ ದೇವಕಾನ ಗುಹೇಶ್ವರ. ಒಂದು ವೇಳೆ ನನ್ನ ಖರ್ಚು ನಿನಗೆಲ್ಲ ಆಗ್ತಿತ್ತಂದ್ರೆ ನನಗೆ ನೀನು ಎಲ್ಲ ಕೊಡೋದಾಗ್ತಿದ್ದಿ. ನಾ ಬಂದು ಪೂಜೆ ಮಾಡಿದಾಗ ನಿನ್ನ ಕಲ್ಲು ಮೂರ್ತಿ ನಾನು ಇದು ಮಾಡಿದಾಗ 4 ಜನ ಕೈ ಮುಗಿತಾರೆ. ನಾನು ನಿನ್ನ ಶೃಂಗಾರ ಮಾಡ್ಬೇಕು, ನಿನ್ನ ತೊಳಿಬೇಕು, ನಿನ್ನ ಪ್ರಚಾರ ಮಾಡ್ಬೇಕು, ನಿನ್ನ ಬಗ್ಗೆ ಹೊಗಳಬೇಕು ಅನ್ನುವಂಥ ಆಸೆ ನಿನಗೆ ಐತೆ. ನೀ ಏನು ಮಾಡ್ತಿ? ನನಗೆ ಬೇಕಂದಾಗ ನೀರು ಕೊಡ್ತಿ, ಹಸದಾಗ ಅನ್ನ ತಂದು ಕೊಡ್ತಿ. ಯಾಕಂದ್ರೆ ನಾ ದೇವ ಗುಹೇಶ್ವರ, ನಾನೇ ದೇವನು. ಅದಕ್ಕೆ ದೇವರು ನೀನಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ನೋಡ್ರಿ, ಒಮ್ಮೆ ಮತ್ತೊಂದು ಓದಿ ಹೇಳ್ತೀನಿ. ಕಾಲುಗಳೆಂಬುವು ಗಾಳಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊರೆಯ ರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಅದನಿಚ್ಛೆಯನರಿದು ಪಡೆಯದಿದ್ದಡೆ. ಅದನ್ನು ನಾವು ತಿಳ್ಕೊಂಡು ನಮ್ಮ ಜೀವನವನ್ನು ನಡೆಸಿದ್ರೆ ಅದರಚ್ಚು ಮುರಿದಿತ್ತು ನಮ್ಮ ಶರೀರ ನಾಶದ ಗ್ಯಾರಂಟಿ ಅಂತೇಳಿ ಗುಹೇಶ್ವರ ಹೇಳ್ತಾನೆ. 2ನೇ ಪದ್ಯದಲ್ಲಿ ಹೊಟ್ಟೆಯ ಮೇಲೆ ಕಟ್ಟು ಹೋಗರದ ಮೊಟ್ಟೆಯ ಕಟ್ಟಿದಳೇನು, ಹಸಿವು ಹೋಗುವುದೇ, ಅಂಗದ ಮೇಲೆ ಲಿಂಗ ಸಾಯುಧವಾದಡೇನು. ಭಕ್ತ
ಭಕ್ತನಾಗ ಬಂದನೆ. ಇಟ್ಟ ಕಲ್ಲು ಬೆಳೆಯ ಮೇಲೆ ಸಿಲುಕಿದೊಡೆ ಆ ಕಲ್ಲು ಲಿಂಗವೇ, ಇಟ್ಟಾಟ ಬೇಳೆ ಆ ಮೇಲೆ ಭಕ್ತನೇ, ಇಟ್ಟಾಟ ಗುರುವೆ ಇಂತಪ್ಪ ಕಂಡಡೆ ನಾಚುವೆನಯ್ಯ ದ್ವೇಶ್ವರ. ಮೂರನೇ ಪದ್ಯವಾಗಿ ಹೇಳ್ತಾನೆ, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ನನ್ನನ್ನೇಕೆ ಸಲುಹಿದೆ, ನನ್ನನ್ನೇಕೆ ಜೋಪಾನ ಮಾಡಲಿ. 6-5 ಒಂದು ಕುಡಿತೆ ಉದಕ ನೆನವೆ, ಒಂದು ಗುಟ್ಟಕ್ಕೆ ನೀರು ತಂದು ಕೊಡ್ತೀವಿ. ಕುಡಿತೆ ಅಂದ್ರೆ ಬೊಗಸಿ, ಒಂದು ಬೊಗಸಿ ನೀರು ತಂದು ಕೊಡ್ತೀವಿ. ಮುಂದೆ ಹಸಿದಾಗ ಒಂದು ತುತ್ತು ಹೋಗರ ನಿಕ್ಕುವೆ, ನನಗೆ ಹಸುವಾಗಿ ಹೋದ್ರೆ ನನಗೆ ಅನ್ನ ಕೊಡ್ತೀವಿ. ಹಸಿದಾಗ ಒಂದು ತುತ್ತು ಹೋಗರ ನಿಕ್ಕುವೆ, ನಾ ದೇವಕಾನ ಮಹೇಶ್ವರ ಹೇಳ್ತಾನೆ. ಇಲ್ಲಿ ಒಂದು 3 ಸಂದರ್ಭಗಳದಾವೆ. ಮುಂದೆ ಒಂದು 6 ಒಂದು ವಾಕ್ಯದಲ್ಲಿ ಉತ್ತರಿಸಿದ್ದಾರೆ ನೋಡ್ರಿ. ಅಲ್ಲಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ. ಕಾಲಗಳನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಗಾಳಿಗಳನ್ನು ಹೋಲಿಸಲಾಗಿದೆ. ದೇಹವನ್ನು ತುಂಬಿದ ಬಂಡಿ, ಕಟ್ಟೋರಗದ ಮೊಟ್ಟೆಯನ್ನು ಎಲ್ಲಿ ಕಟ್ಟಲಾಗುವುದು? ಅಟ್ಟೆಯ ಮೇಲೆ ಕಟ್ಟಲಾಗುವುದು. ಇಟ್ಟ ಕಲ್ಲು ಎಲ್ಲಿ ಸಿಕ್ಕರೆ ಲಿಂಗವೆಂದು ಕರೆಯುತ್ತಾರೆ. ಬೆಳೆ ಅಥವಾ ಒಲೆಯಲ್ಲಿ ಸಿಕ್ಕರೆ. ಹಸಿದಾಗ ಏನನ್ನು ನೀಡಬೇಕೆಂದು ಅಲ್ಲಮ ಹೇಳುತ್ತಾರೆ. ಹಸಿದಾಗ ಓಗರವನ್ನು ಅಥವಾ ಅನ್ನವನ್ನು ನೀಡಬೇಕೆಂದು ಅಲ್ಲಮ ಪ್ರಭು ಹೇಳುತ್ತಾನೆ.